ಆಫೀಸ್ನಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಹೇಗಿರ್ತಿದ್ರು ಮೋಹನ್? ಸೂಪರ್ ಸರ್. ಮೈ ತುಂಬ ಬಟ್ಟೆ, ಕೆಲಸದಲ್ಲಿ ಅಪಾರವಾದ ಶ್ರದ್ಧೆ, ಮುತ್ತು ಕೊಡೋದಿರ್ಲಿ ಸರ್, ಶೇಕ್ ಹ್ಯಾಂಡು ಕೊಡ್ತಿರ್ಲಿಲ್ಲ. ಬುರುಡೆ ಬಿಡು ಅಂಕೆ ಇಲ್ಲದೆ, ಸಿಕ್ಕಿ ಬಿದ್ರೆ ತಿನ್ನು ಏಟು ಲೆಕ್ಕವಿಲ್ಲದೆ. ಯಾವ್ದ ಬುರುಡೆ? ನನ್ ಬಗ್ಗೆ ಏನ್ರಿ ಗೊತ್ತು ಇವನ್ಗೆ? ಮುಂದಿ ತೋಡಿದ್ದೀನಿ, ಬಾ ಮಲಕ್ಕೋ. ಒಂದು ವಾರ ಆದ್ಮೇಲೆ ಆಗಿದ್ದೀನಿ, ಹುಳ ಎಲ್ಲ ತಿನ್ಬಿಟ್ಟಿರ್ತದೆ. ಅವನ ಹತ್ರ ಏನ್ ಮಾತು? ಹೋಗಿ ಆಟ ಆಡಿ. ಸ್ವಲ್ಪ ಕಾಫಿ ಗೀಫಿ ಕುಡಿತೀರೋ? ಒಂದ್ ದೊಡ್ಡ ವಿಷಯ ಇದ್ರೆ ಕೊಟ್ಬಿಡಿ. ಆಟ ಮುಗಿಲಿ ನೋಡೋಣ. ಮನುಷ್ಯರ್ರಿ ನೀವಲ್ಲ? ಏನ್ರಿ ಮಾತಾಡ್ತಿದ್ದೀರಿ? ಮಳೆ ನೆನ್ ಬಂದವನಿಗೆ ಜಾಗ ಕೊಟ್ವಿ, ಬಟ್ಟೆ ಕೊಟ್ವಿ, ಊಟ ಕೊಟ್ವಿ, ಹೆಂಡ ಕೊಟ್ವಿ. ನಾವೇನ್ ತಪ್ಪು ಮಾಡಿದೀವಿ? ನಿಮ್ಮನ್ನೇನಾದ್ರೂ ಆಟಕ್ಕೆ ಸೇರ್ಕೊ ಅಂತ ಬಲವಂತ ಮಾಡಿದ್ವಾ? ಇಲ್ಲ. ನೀವೇ ತಪ್ಪು ಒಪ್ಕೊಳ್ಳಿ ಅಂದ್ವಿ, ಒಪ್ಕೊಂಡ್ರ? ಇಲ್ಲ. ಮತ್ತೆ ವಿಚಾರಣೆ ಮಾಡ್ತಿದ್ರೆ ಯಾಕ್ರಿ ಎಗರಾಡ್ತೀರಿ? ಗುಂಡು ಜಾಸ್ತಿ ಆಗೋಯ್ತು. ತುಂಬಾ ಕೆಪಾಸಿಟಿ ಇದೆ ಅಂದ್ರಿ? ಇದೇ ಬಸ್ಸು, ಆದ್ರೆ ನಿಮ್ ಜೊತೆ ಆಗ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಆಟ ಕಂಟಿನ್ಯೂ ಮಾಡಿ. ಯುವರ್ ಆನರ್, ಮಧ್ಯೆ ಮಧ್ಯೆ ಈ ರೀತಿ ಫ್ಲೋನ ತಪ್ಪಿಸಿದ್ರೆ ತುಂಬಾ ಕಷ್ಟ ಆಗುತ್ತೆ ಯುವರ್ ಆನರ್. ಈಸಿಯಾಗಿ ಆಗೋಗ್ಬಿಡ್ಬೇಕಾ? ನಿಮ್ಮೊಬ್ಬರಿಗೆ ಆಟ ಆಡಕ್ ಬರೋದು, ನಂಗೆ ಬರಲ್ಲ. ಬಹಳ ದಿವಸದ ಮೇಲೆ ಒಂದು ಒಳ್ಳೆ ಚಾಲೆಂಜ್ ಸಿಕ್ಕಿದೆ. ಒಪ್ಕೊಂಡ್ರಲ್ಲ ಬಸ್ಸು, ಥ್ಯಾಂಕ್ಸ್. ಲಾಯರ್ ಸಾಹೇಬ್ರೆ, ನೈನ್ ಟೈಟ್ ಆಗಿಲ್ಲ, ಗಾಬರಿ ಆಗ್ಬಿಡಿ. ಯು ಕ್ಯಾನ್ ಕಂಟಿನ್ಯೂ ಬಸ್ಸು. ನಾವ್ ಅನ್ಕೊಂಡಷ್ಟು ವೀಕ್ ಅಲ್ಲ ಈ ಗಿರಾಕಿ. ರಾಜಯ್ಯನವ್ರು ಇದಾರಲ್ಲ, ನೋಡ್ಕೋತಾರೆ ಬಿಡಿ. ನಿಮ್ಮ ಬಾಸ್ ರಾಕಿ ಬಗ್ಗೆ ಹೇಳಿ. ಅಪ್ಪ ಹಾಕಿದ ಆಲದ ಮರ ದೊಡ್ಡ ಕಂಪನಿ ಕೈಲಿತ್ತು. ಬೆಳಗ್ಗೆಲ್ಲ ಶುರು ಹಚ್ಕೊಬಿಡೋನು. ಕೆಲ್ಸದ ಟೈಮಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಟಿವಿ ಮುಂದೆ ಕೂತ್ಕೊಂಡು ಕ್ರಿಕೆಟ್ ಬೆಟ್ಟಿಂಗ್ ಆಡೋನು. हाँ 2 पेटी खा ले. हाँ खा ले. अरे टेंशन नहीं, खा. ಏನ್ ಮಾಡ್ತೀರಾ ಸರ್, ದುಡ್ಡು ಹಂಗ ಆಡಿಸುತ್ತೆ. ಮಿಸ್ಟರ್ ಮೋಹನ್, ರಾಕಿ ಅವರ ಫ್ಯಾಮಿಲಿ ಬಗ್ಗೆ ಹೇಳಿ. ಅವ್ರಿಗೆ ಹಿಂದೂ ಮುಂದೆ ಎಲ್ಲ ಯಾರು ಅಂತ ನಂಗೆ ಗೊತ್ತಿಲ್ಲ ಬಸ್ಸು. ಮದುವೆ ಆಗಿತ್ತು, ಮಕ್ಕಳಿರ್ಲಿಲ್ಲ. ಬೆಳಗ್ಗೆಯಿಂದ ಕುಡಿದ್ರೆ ಫ್ಯಾಕ್ಟ್ರಿ ರನ್ ಆಗುತ್ತಾ ಬಸ್ಸು? ಮಿಸ್ಟರ್ ಮೋಹನ್, ರಾಕಿ ಮತ್ತು ಅವರ ಹೆಂಡತಿ ರಿಲೇಶನ್ಶಿಪ್ ಹೇಗಿತ್ತು? ಸಾರಿ ಬಸ್ಸು, ನಾವು ಕಂಡೋರ್ ಬೆಡ್ರೂಮ್ ಅಲ್ಲೆಲ್ಲ ಇಣಕ್ ನೋಡಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾವ ಅಪರಾಧನೂ ಕಂಡು ಹಿಡಿಯೋದಕ್ಕಾಗದೆ ಡೆಸ್ಪರೇಟ್ ಆಗಿ ಅಸಖ್ಯವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆಗದಿದ್ರೆ ಸೋಲ್ ಒಪ್ಕೊಳ್ಳಿ, ಕೋರ್ಟ್ ಮರ್ಯಾದೆ ಕಡಿಮೆ. ಸಾವು ಒಪ್ತೀನಿ, ಸೋಲ್ ಒಪ್ಪೋದಿಲ್ಲ ಯುವರ್ ಆನರ್. ಸಾರಿ ಮಿಸ್ಟರ್ ಮೋಹನ್. ಲಾಯರ್ ಸಾಹೇಬ್ರೆ, ಬೌಲರು ಓವರ್ಗೆ 2 ಬೌನ್ಸರ್ ಹಾಕಿದ್ರೇನೆ ಬ್ಯಾಟ್ಸ್ಮನ್ ಎಚ್ಚರ ಆಗೋದು. ಥ್ಯಾಂಕ್ ಯು. ಹತ್ರಕ್ಕೆ ಬರ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ. ಏನ್ರಿ ಹತ್ರಕ್ಕೆ ಬರ್ತಾ ಇದ್ದೀರಿ ನೀವು? ಗೊತ್ತಾಗುತ್ತೆ ಮಿಸ್ಟರ್ ಮೋಹನ್. ಸೊ ರಾಕಿಗೂ ನಿಮಗೂ ಅಷ್ಟಕ್ಕಷ್ಟೇ? ಹಾಗೇನಿಲ್ವಲ್ಲ, ಅವ್ರು ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಆ ವಿಷಯದಲ್ಲಿ ಜೆಂಟ್ಲ್ಮನ್ ಬಿಡಿ. ಅಂದ್ರೆ ನಿಮ್ಮಿಬ್ರು ನಡುವೆ ಯಾವ ಗಲಾಟೆ ತಕರಾರು ಏನೂ ಇರಲಿಲ್ಲ? ಗಲಾಟೆ ಯಾಕ್ರಿ ಮಾಡ್ತಾರೆ? ಆ ಕಂಪ್ನಿ ನಡೀತಾ ಇದ್ದಿದ್ದೆ ನನ್ನಿಂದ. ನಾನು ಎಷ್ಟೇ ಕಷ್ಟಪಟ್ಟರು ಹೆಸರು ಮಾತ್ರ ಅವ್ರಿಗೆ ಸೇರೋದು. ನನ್ನ ಸಕ್ಸಸ್ನ ನಡುವೆ ಗೋಡೆ ಥರ ನಿಂತಿದ್ದ. ಆ ಗೋಡೆನ ಹೇಗೆ ಕೆಡವುದ್ರಿ ಮಿಸ್ಟರ್ ಮೋಹನ್? ಹೇಗೆ ಕೆಡವುದ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ಕೆಡವುದ್ರಿ ಅಂದ್ರೆ ಏನ್ ಅರ್ಥ? ಅಬ್ಜೆಕ್ಷನ್ ಸಸ್ಟೈನ್ಡ್. ಪದ ಬಳಕೆ ಸರಿ ಹೋಗ್ಲಿಲ್ವೇನೋ? ಸರಿ ಮಿಸ್ಟರ್ ಮೋಹನ್, ನೀವು ಆ ಅಡ್ಡಿಯನ್ನ ಹೇಗೆ ನಿವಾರಿಸಿಕೊಂಡಿರಿ? ಓಕೆನಾ? ಎಲ್ಲದಕ್ಕೂ ಅದೃಷ್ಟ ಕೂಡ ಬರಬೇಕು ಬಸ್ಸು. ನನ್ನ ಅದೃಷ್ಟ ನನಗೆ ಬಂಪರ್ ಕೊಡ್ತು. ಕುಡ್ದು ರಾಕಿ ಸತ್ತೋಗ್ಬಿಟ್ಟ. ಅವನ ಜಾಗಕ್ಕೆ ನಾನು ಪ್ರಮೋಟ್ ಆದೆ.
ಕೆಲಸ ಕೊಟ್ಟವನ ಸಾವನ್ನ ಅದೃಷ್ಟ ಅಂತಿರಲ್ರಿ ಮಿಸ್ಟರ್ ಮೋಹನ್. ನನಗೂ ಮೊದಲು ಸ್ವಲ್ಪ ಬೇಜಾರಾಯಿತು. ಆದ್ರೆ ಏನು ಮಾಡ್ತೀರಿ, ಅವ್ರವ್ರ ಹಣೆ ಬರನ ಅವ್ರವ್ರು ಅನುಭವಿಸ್ಲೇಬೇಕು. ದಟ್ಸ್ ರೈಟ್. ಈಗ ನಿಮ್ಮ ಹಣೆ ಬರಹನ ನೀವು ಅನುಭವಿಸಿ. ಯುವರ್ ಆನರ್, ಮಿಸ್ಟರ್ ಮೋಹನ್ ತಮ್ಮ ಬಾಸ್ನ ಕೊಂದಿದ್ದಾರೆ ಅನ್ನೋ ಆರೋಪದ ಮೇರೆಗೆ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ವಾಟ್ ನಾನ್ಸೆನ್ಸ್! ನಾನು ಯಾಕ್ರಿ ಕೊಲೆ ಮಾಡಬೇಕು? ಯುವರ್ ಆನರ್, ಒಂದು ಸಹಜವಾದ ಸಾವಿಗೆ ಕೊಲೆಯ ಬಣ್ಣ ಹಚ್ಚಿ ನನ್ನ ಕಕ್ಷಿದಾರರ ಮೇಲೆ ಇಲ್ಲದ ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬರು. ಮಿಸ್ಟರ್ ಪ್ರಾಸಿಕ್ಯೂಟರ್, ವಿಷಯದ ಮೂಲ ತಿಳ್ಕೊಳ್ಳದೆ ಒಬ್ಬ ಸಜ್ಜನನ ಕೊಲೆಗಾರ ಅನ್ನೋದು ಅಪರಾಧ. ಅವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಆಧಾರ ಕೊಡಬಲ್ರಿ ನೀವು? ಕೊಡಬಲ್ಲೆ ಅನ್ನೋ ಧೈರ್ಯದಿಂದಾನೇ ಈ ಆರೋಪನ ಹೊರಿಸ್ತಾ ಇದ್ದೀನಿ ಯುವರ್ ಆನರ್. ಇದು ಕೋರ್ಟ್ನ ಮರ್ಯಾದೆ ಪ್ರಶ್ನೆ. ನಿಮ್ಮ ಮೇಲಿರೋ ಜವಾಬ್ದಾರಿ ಎಂಥದ್ದು ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಕೋರ್ಟಿನ ಗೌರವನ ಎತ್ತಿ ಹಿಡಿಯೋದು ನನ್ನ ಕರ್ತವ್ಯ ಯುವರ್ ಆನರ್. ವಿಷಯ ಬೇರೆದೇ ತಿರುವನ್ನು ಪಡೀತಿದೆ. ಇದನ್ನು ಇಲ್ಲಿ ವಿಚಾರಣೆ ಮಾಡೋದು ಸರಿಯಲ್ಲ. ಬೀರಾ, ಪಾಂಡೋ, ಕೋರ್ಟ್ ತಯಾರು ಮಾಡಿ. ನಾವು ಬರ್ತೀವಿ. ರೇ ಪಾಂಡು, ಎಲ್ಲಿಗ್ರೆ ಎಲ್ಲರೂ ಹೋಗ್ತಿದ್ದಾರೆ? ಯಾವ್ದ್ರಿ ಕೋರ್ಟು? ಬನ್ನಿ ತೋರಿಸ್ತೀನಿ. ರೇ, ನೀವು ಯಾವಾಗಲೂ ಹಿಂಗೇನ್ರಿ ಆಟ ಆಡೋದು? ಕೆಲವು ಸಲ ಕೋರ್ಟ್ಗೆ ಹೋಗೋದಕ್ಕೆ ಮೊದಲೇ ಆಟ ಮುಗ್ದೋಗುತ್ತೆ. ನೀವು ಭಾರಿ ಗಂಡಸು ಬಿಡಿ. ಇವ್ರೇನ್ರಿ ಮನೆಯಲ್ಲೇ ಕೋರ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ? ಇದನ್ನ ಮಾಡ್ಕೊಳಕ್ಕೆ ಇಷ್ಟು ದೂರ ಬಂದು ಜಾಗ ಹುಡುಕಿದ್ದು. ನನ್ನ ಆಟಕ್ಕೆ ಸೇರಿಸ್ಬಿಟ್ರಿ, ನೀವು ಮಾತ್ರ ಆಟ ಆಡ್ತಿಲ್ಲ. ಫಸ್ಟಿಂದ ಆಡೋದಕ್ಕೆ ನಾನೇನು ಲಾಯರ್ ಏನ್ರಿ? ನನ್ನ ಎಂಟ್ರಿ ಲಾಸ್ಟಲ್ಲಿ, ಅದು ಅವಶ್ಯಕತೆ ಬಿದ್ದರೆ ಮಾತ್ರ. ಲಾಸ್ಟಲ್ಲಿ ಏನ್ರಿ ಮಾಡ್ತೀರಿ? ನಿಮ್ಗೆ ಯಾರು ಹೇಳಿಲ್ವೇನೋ ನಾನು ರಿಟೈರ್ಡ್ ಹ್ಯಾಂಗ್ಮ್ಯಾನ್ ಅಂದ್ರೆ ಕೈದಿಗಳನ್ನ ನೇಣು ಹಾಕೋ ಕೆಲಸ ಮಾಡ್ತಿದ್ದೆ. ನನ್ಗೆ ಯಾಕೆ ಯಾರು ಮುಂಚೆ ವಿಷಯ ಹೇಳಿಲ್ಲ? ನೀವು ಕೇಳಲಿಲ್ಲ, ನಾವು ಹೇಳಲಿಲ್ಲ. ಅವ್ನು ಕೋಟ್ ತೊಗೊಳೋದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ರಿ? ಅವ್ನ ಕೋಟ್ ಅವ್ನು ತಗೊಂಡೋದ ಬಿಡ್ರೆ. ಅವ್ನ ಕೋಟ ಅಂದ್ರೆ ಆ ಮುನ್ಸಿಪಲ್ ಕೌನ್ಸಿಲರ್ ಅವನೇನಾ? ಹೌದು. ಅವ್ನು ಯಾಕ್ರಿ ಹಂಗಾಗಿದ್ದಾನೆ? ಏನ್ರಿ ಮಾಡಿದ್ರಿ ಅವನ್ಗೆ? ನಾವೇನ್ ಮಾಡಿದ್ವಿ? ಅವನ ಹೆಂಡತಿನ ಕೊಂದಿದ್ದಕ್ಕೆ ಪಶ್ಚಾತ್ತಾಪ ಹುಡುಕ್ತಾ ಇದ್ದಾನೆ. ಗುಂಡಿ ಅಗದು ಹುಡುಕ್ತಾ ಇದ್ದಾನೆ. ಅಯ್ಯೋ, ಹೇಗಿದೆ ಮಿಸ್ಟರ್ ಮೋಹನ್ ನಮ್ಮ ಕೋರ್ಟು? ಮಾಲ್ಗಳಲ್ಲಿ ಸ್ಕೇರಿ ಹೌಸ್ ಇರುತ್ತಲ್ಲ ಹಂಗಿದೆ. ನ್ಯಾಯ ಯಾವತ್ತಿಗೂ ಸ್ಕೇರಿನೇ. ಓ, ಇದು ನಮಗೆ ದೇವಾಲಯ ಇದ್ದ ಹಾಗೆ. ಇಲ್ಲಿ ಯಾವ ನಿರಪರಾಧಿಗೂ ಶಿಕ್ಷೆ ಆಗಲ್ಲ, ಯಾವ ಅಪರಾಧಿನೂ ತಪ್ಪಿಸ್ಕೊಳಕ್ಕಾಗಲ್ಲ. ಓ, ನಿರಪರಾಧಿಗಳಿಗೆ ಶಿಕ್ಷೆ ಆಗಲ್ಲ ಅನ್ನೋದು ಕೇಳಿ ಸಮಾಧಾನ ಆಯ್ತು. ಯೋಚನೆ ಮಾಡಬೇಡಿ. ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋದು ನನ್ನ ಜವಾಬ್ದಾರಿ. ಆದ್ರೆ ನೀವು ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಷ್ಟೇ. ರೇ, ನೀವೇನ್ರಿ ಪ್ರೂವ್ ಮಾಡೋದು? ನಾನು ನಿರಪರಾಧಿನೇ. ಈ ಅಹಂಕಾರನೇ ನಿಮ್ಮ ವೀಕ್ನೆಸ್ಸು. ಅಹಂಕಾರ ಗಂಡಸಿಗೆ ಆಸ್ತಿ, ದುರಹಂಕಾರ ಸಾವಿಗೆ ಸ್ಫೂರ್ತಿ. ಓ, ನಿಮ್ಗೆಲ್ಲ ಏನ್ ಕಮ್ಮಿ ಇದೆಯೇನೋ ಪಾಪ. ನಿಮ್ಮನ್ನೆಲ್ಲ ನೀವೇನ್ ದೇವ್ರು ಅಂತ ತಿಳ್ಕೊಂಡ್ಬಿಡ್ತೀರಲ್ರಿ? ಪಾಪ ಗಾಡಿ ಕೆಡ್ತದ ಮನೆಗೆ ಬಂದ್ರೆ ಅವನ್ನ ಹುಚ್ಚಿನ್ ಮಾಡಿದಿರಲ್ರಿ? ಹುಚ್ಚಿಡ್ದಿದ್ದಕ್ಕೆ ಅವನ್ ಬಚಾವಾದ. ಇಲ್ದಿದ್ರೆ ಮರಣದಂಡನೆ ಶಿಕ್ಷೆ ಆಗ್ತಿತ್ತು. ಏನಂಗಂದ್ರೆ ಅವನ್ನ ನೇಣಾಕ್ಬಿಡ್ತಿದ್ರಾ? ನಾವು ಅಪರಾಧ ಕಂಡು ಹಿಡಿದು ತೀರ್ಪು ಕೊಡ್ತೀವಿ. ಆ
ಆಟ ಮುಗಿದ ಮೇಲೆ ಅವನು ಓಡ್ ಹೋಗ್ತಾನೋ ಹುಚ್ಚಿಡಿಯುತ್ತೋ ಅವನಿಗೆ ನಮಗೆ ಸಂಬಂಧ ಇಲ್ಲ. ಮತ್ತೆ ಹ್ಯಾಂಗ್ ಮ್ಯಾನ್ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ? ಖೈದಿನೂ ಇದ್ದಾನೆ, ಹಾಗಂತ ಕೊಲೆ ಮಾಡಿಸ್ತೀವ? ಭಯ ಜಾಸ್ತಿ ಆದಷ್ಟು ಮನಸ್ಸಿನಲ್ಲಿ ಪ್ರಶ್ನೆಗಳು ಜಾಸ್ತಿ ಆಗ್ತವೆ ಮಿಸ್ಟರ್ ಮೋಹನ್. ನಿಮ್ಗಳ ಮಾತು, ಈ ಜಾಗ, ಅವನ ಮುಖ, ಇವನ್ನೆಲ್ಲ ನೋಡಿದ್ರೆ ಯಾರಿಗೆ ತಾನೇ ಭಯ ಆಗಲ್ಲ? 5 ಜನ ವಿಚಿತ್ರ. ಪಂಚಭೂತಗಳು ಜೀವನಕ್ಕೆ 5 ಬೇಕು. ಎದುರಾಕೊಂಡ್ರೆ 5 ಅಪಾಯ. ಕೋರ್ಟ್ ಸಿದ್ಧವಾಗಿದೆ. ಮಿಸ್ಟರ್ ಮೋಹನ್, ಕಟಕಟೆ ಪ್ರವೇಶ ಮಾಡಿ. ಜ್ಞಾಪಕ ಇರಲಿ, ನೋ ಡ್ರಿಂಕಿಂಗ್. ಮಿಸ್ಟರ್ ಮೋಹನ್, ನೀವು ನಿಮ್ಮ ಬಾಸ್ನ ಕೊಲೆ ಮಾಡಿದಿರಿ ಅನ್ನೋ ಆರೋಪ ನಿಮ್ಮ ಮೇಲಿದೆ. ವಿಚಾರಣೆಯನ್ನು ಮುಂದುವರಿಸೋದಕ್ಕೆ ಮುಂಚೆ ನೀವೇನಾದರೂ ಹೇಳೋದಿದೆಯಾ ಡಿಫೆನ್ಸ್ ಲಾಯರ್? ಇದೆ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಕಕ್ಷಿದಾರರು ಮನೆಗೆ ಬಂದಾಗಿನಿಂದ ಅವರನ್ನ ಸಂಶಯದ ದೃಷ್ಟಿಯಿಂದಾನೇ ನೋಡ್ತಾ ಇದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬ್ರು. ಪಾಪ ನನ್ನ ಅಮಾಯಕ ಕಕ್ಷಿದಾರರು ತಮ್ಮ ಜೀವನದಲ್ಲಿ ನಡೆದ ಯಾವ ಘಟನೆಯನ್ನು ಮುಚ್ಚಿಡದೆ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಆದರೆ ಇವರ ಜಾಣ್ಮೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬರಿಗೆ ಚೀಟಿಂಗ್ ಆಗಿ ಕಾಣಿಸ್ತಾ ಇದೆ. ಯುವರ್ ಆನರ್, ಚೀಟಿಂಗ್ ಮಾಡೋದೇ ನನ್ನ ಕಕ್ಷಿದಾರರ ಉದ್ದೇಶ ಆಗಿದ್ದಿದ್ರೆ ಅವರು ಎಲ್ಲ ಘಟನೆಗಳನ್ನು ಮುಚ್ಚಿಟ್ಟು ನಮ್ಮನ್ನ ಏಮಾರಿಸಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಇದರಲ್ಲೇ ಗೊತ್ತಾಗ್ತಾ ಇದೆ ನನ್ನ ಕಕ್ಷಿದಾರರು ಎಷ್ಟು ಪ್ರಾಮಾಣಿಕರು ಅನ್ನೋದು. ಕರೆಕ್ಟಾಗಿ ಹೇಳಿದ್ರಿ ಬಸ್ಸು, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಮಿಸ್ಟರ್ ಪ್ರಾಸಿಕ್ಯೂಟರ್, ತಾವು ಮಾಡಿರೋ ಆಪಾದನೆಯನ್ನ ಹೇಗೆ ಸಮರ್ಥಿಸ್ಕೊಳ್ತೀರಿ? ವಿಚಾರಣೆ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯುವರ್ ಆನರ್. ಪ್ರೊಸೀಡ್. ಹಾ, ಹೇಳಿ ಮಿಸ್ಟರ್ ಮೋಹನ್, ನಿಮ್ಮ ಬಾಸ್ ಮಿಸ್ಟರ್ ರಾಕಿ ಸತ್ತಿದ್ದ ಹೇಗೆ? ಹಾರ್ಟ್ ಅಟ್ಯಾಕ್ ಇಂದ ಸತ್ತ. ವಯಸ್ಸಾದ ಮೇಲೆ ಎಲ್ಲರೂ ಹಾರ್ಟ್ ಅಟ್ಯಾಕ್ ಇಂದ ಸಾಯೋದು ಸಹಜ. ವಯಸ್ಸು ಎಲ್ರಿ ಆಗಿತ್ತು? ಏನೋ 45 ವರ್ಷ ಇರ್ಬೋದಪ್ಪ. ಓ ಹೋ ಹೋ ಹೋ, ವೆರಿ ಸ್ಯಾಡ್. ಅಲ್ಲ, ಶ್ರೀಮಂತ ಅಂತೀರಿ, ವಯಸ್ಸು ಚಿಕ್ಕದು ಅಂತೀರಿ, ಮತ್ತೆ ಹೇಗ್ರಿ? ಯಾರಿಗ್ ಗೊತ್ತು? ಓಡ್ತಲೆ ಫೈಟರ್ ಶೆಟ್ಟಿ ಇದ್ದಂಗಿದ್ದ. ಅವನು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯುವರ್ ಆನರ್, ಇನ್ನು ಈ ವಿಚಾರಣೆನ ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ನನ್ನ ಕಕ್ಷಿದಾರರು ನಿರಪರಾಧಿ ಅಂತ ಪರಿಗಣಿಸಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ಹತ್ತಿಗೆ ಹಾವಿನ ವಾಸನೆ ಈಗ ಸಿಗ್ತಾ ಇದೆ, ಆಗ್ಲೇ ಮುಗಿಸೋ ಅಂತಿದ್ದೀರಲ್ರಿ. ಯುವರ್ ಆನರ್, ನನಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕು ಯುವರ್ ಆನರ್. ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್.